ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ SK ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡಿದ್ದೀನಿ. ಕೆಲಸ ಎಲ್ಲ ಮುಗಿಸ್ದೆ ಬ್ರೇಕ್ಫಾಸ್ಟ್ಗೆ ಇವತ್ತು ಚಪಾತಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ತೊಂಡೆಕಾಯಿ ಪಲ್ಯನೂ ಕೂಡ ರೆಡಿಯಾಗಿತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು ಆಚೆ ಕಡೆ. ಸೊ 1,500 ರೂಪಾಯಲ್ಲಿ ಏನೆಲ್ಲ ತೊಗೊಂಡು ಬರ್ತೀನಿ ಅನ್ನೋದು ಇವತ್ತಿನ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವತ್ತಿನ ಶಾಪಿಂಗ್ ವ್ಲಾಗ್ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ ಆಗಿದ್ದರೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ತಿಂಡಿ ಮಾಡ್ತಾ ನನ್ನ ತಂಗಿ ಜೊತೆಲಿ ಮಾತಾಡ್ತಾ ತಿಂಡಿಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಅವಳು ಆಚೆ ಕಡೆ ಕೆಲಸ ಮಾಡಬೇಡ ಅಂದರೂ ನಾನು ಒಳಗೆ ತಿಂಡಿ ಮಾಡೋಕ್ಕೆ ಬಂದಿದ್ದೀನಿ. ಅವಳು ಆಚೆ ನಾನೆಲ್ಲ ಬಾಗಿಲೆಲ್ಲ ಕಸ ಗುಡ್ಸಿ ಬಾಗಿಲು ತೊಳಿತೀನಿ ಅಂತೇಳಿ ತೊಳಿತಾ ಕೂತಿದ್ಲು. ಸೊ ಅವಾಗ ಅವಳಿಗೆ ಗಲಾಟೆ ಮಾಡ್ತಾಯಿದ್ದೆ, ನೀನೇನು ಕೆಲಸ ಮಾಡಬೇಡ ಅಂತ. ಯಾಕಂದರೆ ಅವಳಿಗೆ ಡೆಲಿವರಿ ಟೈಮ್ ಬೇರೆ ಹತ್ತಿರ ಇದೆ. ಸೊ ಬಗ್ಗದ್ದು ಇದ್ದಾಳೋದೆಲ್ಲ ಮಾಡಬಾರ್ದು ಅಂತ. ಆದ್ರೂ ಕೇಳಲ್ಲ ಅವಳು. ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಓಡಾಡ್ತಾನೆ ಇರ್ತಾಳೆ. ಅವಳಿಗೇನೋ ಒಂಥರ ಖುಷಿ ಅದರಲ್ಲಿ. ಹಾಗೆ ಇಬ್ಬರೂ ಕೂಡ ತಿಂಡಿ ಮುಗಿಸಿದ್ವಿ. ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಹಾಗೆ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಆಚೆ ಹೋಗಿ ಬಂದಮೇಲೆ ಮತ್ತೆ ಕೆಲಸ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೂ ಫಸ್ಟೇ ಎಲ್ಲ ಕೆಲಸನೂ ಮುಗಿಸ್ಕೊಬಿಡೋಣ ಅಂತ. ಹಬ್ಬ ಬೇರೆ ಇದೆಯಲ್ವ, ಹಾಗಾಗಿ ಸ್ವಲ್ಪ ಎಳ್ಳು ಬೆಲ್ಲ ಎಲ್ಲ ಮಾಡಲಿಕ್ಕೆ ಎಲ್ಲ ತೊಗೊಂಬರೋದಿದೆ. ತೊಗೊಂಡ್ಬಿಟ್ಟು ಬಂದುಬಿಟ್ರೆ ಹಬ್ಬದ ದಿನ ಎಲ್ಲೋ ಆಚೆ ಹೋಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ನನಗೆ ಹಬ್ಬದ ದಿನವೇ ಮನೆಗೆ ಏನಾದ್ರೂ ತೊಗೊಂಡು ಬಂದು ಮಾಡಲಿಕ್ಕೆ ಇಷ್ಟ ಆಗಲ್ಲ. ಸೊ ದೊಡ್ಡವರು ಕೂಡ ಹೇಳ್ತಾರೆ ಹಬ್ಬದ ದಿನ ಮನೆಗೆ ರೇಷನ್ ಐಟಮ್ಸ್ ಏನು ತರಬಾರ್ದಂತೆ. ಸೊ ಹಬ್ಬ ನಾಳೆ ಅನ್ನಂಗೆ ತೊಗೊಂಬರ್ಬೇಕು. ಸೊ ಅದೊಂದು ಪದ್ಧತಿ ಇದೆ. ಸೊ ಅದನ್ನು ಹೇಳ್ತಾರೆ ತುಂಬ ಜನ ತಿಳಿದಿರೋರು. ಅದೆಷ್ಟು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲ ತೊಗೊಂಡ್ಬರೋಣ ಅಂತ ಇವತ್ತು. ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಈ ಹೊಸ್ದಾಗಿ ಓಪನ್ ಆಗಿದೆ ಬ್ಯಾಂಗ್ಳೂರ್ ಬ್ಯಾಸ್ಕೆಟ್ ಅಂತ ಒಂದು ಚಿಕ್ಕದಾಗಿ ಸ್ಟೋರ್ ಥರ ಮಾಡಿದ್ದಾರೆ. ಸೊ ಅದರಲ್ಲಿ ಏನೆಲ್ಲ ಸಿಗುತ್ತೆ ನೋಡೋಣ ಅಂತ ಫಸ್ಟ್ ಟೈಮು ನಾನು ಇಲ್ಲಿಗೆ ಹೋಗ್ತಾ ಇರೋದು. ಹಾಗೆ ಪ್ರೈಸ್ ಎಲ್ಲ ಏನಿರುತ್ತೆ, ಏನೆಲ್ಲ ಪ್ರಾಡಕ್ಟ್ ಇದೆ ಅಂತ ನೋಡ್ಕೋಬೇಕಲ್ವ. ಸೊ ನಾನೊಂದು ಸಲ ಇಲ್ಲಿ ವೇಕೆನ್ಸಿನೂ ಕೂಡ ಕೇಳಿದ್ದೆ. ಬಟ್ ಅವರು ಆವಾಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು. ಸೊ ಅವಾಗ ಸರಿಯಾಗಿ ಅವರು ಇನ್ಫಾರ್ಮ್ ಮಾಡಿರಲಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಕೇಳೋಣ. ಇವತ್ತು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಶಾಪಿಂಗ್ ಮಾಡಲಿಕ್ಕೆ ಅಂತ ಬಂದ್ವಿ ನಾನು ನನ್ನ ತಂಗಿ. 1/4 kg ಇಲ್ಲ, ಇಲ್ಲಿ 1 kg ಇದೈತೆ ತಗೋ. ನಾನು 2 ತೊಗೊಂಡಿನಿ. ಇಲ್ಲ ಐತೆ ನೋಡಿ ಪ್ಯಾಕೆಟ್. ಪೂರಿ ಮಂಡಕ್ಕಿ ತಂತ್ಯಾ? ಅಲ್ಲ ಐತ ನೋಡು, ಚಿಕ್ಕದೈತೆ. ಇರು ಬಂದೆ ನಾನು. ಅಲ್ಲಿ ಇಲ್ವೇ ನಮ್ಮಂಗೆ ಪುಟ್ಟದ ರೆಡ್ ಲೇಬಲು ಅಲ್ಲಿ ಅಡಿಗೆ ಇಲ್ಲ ಇಲ್ಲ. ಆಯ್ತು ತಗೋ, 1-2 ತಿಂಗಳು ಬರ್ತಾ. 55 ರೂಪಾಯಿ. ನಾನು ಅದೇ ತಾನೇ ತಗೊಳ್ಳೋದು. ಲೇಸ್ ಅಲ್ಲೇ ಇದೆ ತಗೊಳ್ಳೋಣ ಬಾ. ಲೇಸ್ ತಗೋತೀಯಾ? ಕೊಡಿಲ್ಲ ಅದನ್ನ, ನೀನು ಯಾಕೆ ಬಗ್ತೀಯ? ಇನ್ನೇನು ಬೇಕು ನೋಡು ನಿಧಾನಕ್ಕೆ. ನಿಂಗೆ ಏನು ಬೇಕಾದ ನೆನಪು ಮಾಡ್ಕೊ. ಮೊಟ್ಟೆ ಎಷ್ಟು ಅಣ್ಣ? ಗುರುವಾರ ಅಲ್ಲ, ಏನೂ ಆಗಲ್ಲಲ್ಲ. ತಾಂಡ್ರೆ ಏನಾಗುತ್ತೆ, ತಿನ್ಬಾರ್ದು. ಕೊಡಿ ಒಂದು ಅರ್ಧ 6 ಚಾಪ್ಕೊಂಡು. ಸೋಪ್ ಏನಾದ್ರು ತಗತ್ತೇನವ? ಸೋಪ್, ಬಿಸ್ಕೆಟ್, ಇಲ್ಲಿದೆ ನೋಡೆ ಬನ್ನಿ. ಇಷ್ಟನಾ? ಇನ್ನೇನು ತಂತೀಯ? ಬಾ. ಅಂತ್ಯಾ? ಇಲ್ಲಪ್ಪ, ಪ್ಯಾರಂಗ್ಲಲ್ಲಿ ನೋಡ್ತೀನಿ. ಪ್ಯಾರಂಗ್ಲಲ್ಲಿ ವೈಟ್ ಪಾಂಡ್ಸ್ ಇಲ್ಲೈತಲ್ಲ. ಇದೆಯಾ? 10 ರೂಪಾಯಿ ತಗೋತೀನಲ್ಲ, ಅದಿದೆಯಾ? ಪ್ಯಾಂಟ್ಸ್ ತಗೋತೀಯಾ? ಪ್ಯಾಂಟ್ಸ್ ಬೇಡ, ಅಣ್ಣ
ಮನೆಗೆ ಏನೇನು ಬೇಕು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಸೊ ಏನೆಲ್ಲ ತೊಗೊಂಡೆ ಅನ್ನೋದು ನಾನು ಮನೆಗೆ ಹೋಗಿ ತೋರಿಸ್ತೀನಿ. ಸೊ ಟೋಟಲ್ಲು ನನಗೆ 5000 ರುಪೀಸು ಇತ್ತು ನಾನು ಅದರ ಬಡ್ಜೆಟು. ಸೊ ಅದರಲ್ಲಿ ನಾನು ರೇಷನ್ ತೊಗೋಬೇಕಿತ್ತು. ಸೊ ಹಾಗೆ ನನಗೇನಾದ್ರೂ ಇಷ್ಟ ಆಗುತ್ತೆ, ಇವಾಗ ಏನಾದರೂ ಒಂದು ತೊಗೊಳಕ್ಕೆ ಹೋದಾಗ ಅಲ್ಲಿ ಏನಾದರೂ ಇಷ್ಟ ಆಗುತ್ತೆ. ಸೊ ಅದೆಲ್ಲ ತೊಗೊಂಡು ಸ್ವಲ್ಪ ಮನೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡು ನೆಕ್ಸ್ಟು ನಾನೊಂದು ಜ್ಯೂಸು ಮಿಕ್ಸರ್ ಗ್ರೈಂಡರ್ ಒಂದು ತೊಗೊಳೋದಿತ್ತು. ಸೊ ಅದಕ್ಕೆ ನಾನು ಇವಾಗ ರಿಲಯನ್ಸ್ ಡಿಜಿಟಲ್ ಕೂಡ ಹೋಗಬೇಕು. ಸೊ ಫಸ್ಟು ನಮಗೆ ಮನೆಗೆ ಏನು ಬೇಕೆಲ್ಲ ತೊಗೊಂಡು ಬಾಕಿದ್ದು ಮಿಕ್ಕಿದ್ರೆ ನಾವು ಅದನ್ನೆಲ್ಲ ತೊಗೋಬೋದು ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡೆ ನಾನು. ಸೊ ಹಾಗಾಗಿ ನಾವು ಫಸ್ಟಿಗೆ ರೇಷನ್ ತೊಗೊಳ್ಲಿಕ್ಕೆ ಬಂದ್ವಿ. ಎಲ್ಲ ತೊಗೊಂಡು ನೆಕ್ಸ್ಟು ನನ್ನ ತಂಗಿ ಏನಾದರೂ ತಿನ್ನೋಣ ಅಂದ್ಲು. ಹಾಗೆ ಒಂದು ಪಾನಿಪುರಿ ಮತ್ತು ಒಂದು ದಹಿ ಪುರಿ ತೊಗೊಂಡ್ವಿ, ಒಂದೊಂದು ಪ್ಲೇಟು. ತುಂಬ ದಿನ ಆಗಿತ್ತು ಪಾನಿಪುರಿ ತಿನ್ಲಿಕ್ಕೆ ಬಂದು. ಸೊ ಹಾಗಾಗಿ ಅವಳೂ ಕೂಡ ಕೇಳಿದ್ಲಲ್ಲ, ಸೊ ಕನ್ಸೀವ್ ಇದ್ದಾಳೆ. ಸೊ ಇಬ್ಬರೂ ಒಂದು ಸಲ ತಿಂದುಬಿಡೋಣ, ಆಮೇಲೆ ಬೇಕಾದರೆ ಮನೆಗೆ ನಿಧಾನಕ್ಕೆ ಆರಾಮ್ಸೆ ಹೋದ್ರಾಯ್ತು ಅಂತ ತೊಗೊಂಡ್ವಿ ಒಂದೊಂದು ಪ್ಲೇಟು. ಮೊದಲೆಲ್ಲ ನನಗೆ ಮಸಾಲೆ ಅಂದರೆ ತುಂಬ ಇಷ್ಟ ಆಗ್ತಿತ್ತು. ಬಟ್ ಒನ್ ಟೈಮು ನಾನು ದಹಿ ಪುರಿ ತಿಂದಿದ್ದು, ಆವಾಗಿಂದ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಇಷ್ಟ ನನಗೆ ದಹಿ ಪುರಿ ಅಂದರೆ. ಸೊ ಮನೆಗೆ ಬಂದ್ವಿ, ಮನೆಗೆ ಬಂದು ನೋಡ್ತಾ ಇರ್ಬೋದು ಇಷ್ಟೇ ನಾನು ತೊಗೊಂಡಿದ್ದು. ಉಪ್ಪಿನಕಾಯಿ ತೊಗೊಂಡೆ, ಡೇಟ್ಸ್ ತೊಗೊಂಡೆ, ಮತ್ತು ಸೋಪೆಲ್ಲ ನನ್ನ ತಂಗಿ ತೊಗೊಂಡಿದ್ದು. ಹಾಗೆ ಒಂದು ಮಂಡಕ್ಕಿ ತೊಗೊಂಡೆ, ಮತ್ತು ಸಕ್ಕರೆ, ಒಂದು ಲೇಸ್ ಮತ್ತು ಬಿಸ್ಕೆಟು. ಸೊ ಹೆಸ್ರುಬೇಳೆ ತೊಗೊಂಡೆ, 2 ಥರದ್ದು ಸಾಲ್ಟ್ ತೊಗೊಂಡೆ, ಒಂದು ಕಲ್ಲುಪ್ಪು ಒಂದು ಪುಡಿ ಉಪ್ಪು ತೊಗೊಂಡೆ. ಹಾಗೆ ಒಂದು ಎಳ್ಳು ಪ್ಯಾಕೆಟ್ ತೊಗೊಂಡೆ, 1-2. ಕೊಬ್ಬರಿ ಮತ್ತು ಕಡಲೆ ಎಲ್ಲ ರೆಡಿಮೇಡ್ ಹಾಕಿರ್ತಾರೆ ನೋಡಿ. ಸೊ ಅದನ್ನು ಒಂದು ಪ್ಯಾಕೆಟ್ ತೊಗೊಂಡೆ, ಅದು 70 ರೂಪಾಯಿ ತೊಗೊಂಡ್ರು. ಒಂದು ಉಪ್ಪಿನಕಾಯಿ ತೊಗೊಂಡೆ. ಸೊ ಇಷ್ಟಕ್ಕೇ 973 ರೂಪಾಯಿ ಬಿಲ್ ಆಯಿತು. ಇನ್ನು ಬಾಕಿದ್ರಲ್ಲಿ ನಾನು ಬೇರೆ ಶಾಪಿಂಗ್ ಮಾಡಬೇಕು. ಸೊ ಸ್ವಲ್ಪ ಹೊತ್ತು ಮನೇಲಿ ರೆಸ್ಟ್ ಮಾಡಿ ಮತ್ತು ನಾನು ಮತ್ತು ಏಮ ಇಬ್ಬರೂ ಡಿಜಿಟಲ್ಲಿಗೆ ಬಂದ್ವಿ. ಇವಾಗ ನಾವು ನೋಡ್ತಾ ಇರೋದು ವಂಡರ್ ಶೆಫ್ ಕಂಪ್ನಿದು ಜ್ಯೂಸ್ ಮಿಕ್ಸರ್ ಗ್ರೈಂಡರ್ ನೋಡ್ತಾ ಇದ್ದೀನಿ. ಸೊ ನಾನು ಆನ್ಲೈನಲ್ಲಿ ನೋಡಿದ್ದೆ 3500 ಇತ್ತು, ಬಟ್ ಅದರಲ್ಲಿ 5 ಜಾರ ಇತ್ತು. ನಾನು ಇಲ್ಲಿ ನೋಡಿದೆ ಬರೀ 3 ಜಾರ ಇತ್ತು. ನಾನು ನೋಡಿದ್ದಂಥ ಮಿಕ್ಸರ್ ಗ್ರೈಂಡರ್ ಬೇರೆ ಆಗಿತ್ತು, ಬಟ್ ಇದೇ ಬೇರೆ ಆಗಿದೆ. ಸೊ ಹಾಗಾಗಿ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಇದು ಎಕ್ಸ್ಟ್ರಾ ಒಂದು ಕ್ಯಾಪ್ ಕೂಡ ಕೊಟ್ಟಿದ್ರು, ನಾವೇನು ಗ್ರೈಂಡ್ ಮಾಡ್ತೀವಲ್ಲ ಜ್ಯೂಸು, ಸೊ ಅದ್ರ ಜೊತೆಲೆ ಈ ಕ್ಯಾಪ್ ಸೇರಿ ಬೇಕಾದರೆ ಅದರಲ್ಲೇ ನಾವು ಕುಡಿಯೋ ಅಂಥದ್ದು. ಸೊ ಆ ಥರದ್ದೊಂದು ಕ್ಯಾಪ್ ಇತ್ತು ಅಷ್ಟೇ. ನಾನು ಆನ್ಲೈನಲ್ಲಿ ನೋಡಿರೋದ್ರಲ್ಲಿ ವೆಜಿಟೇಬಲ್ ಕಟ್ಟರ್ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು, ಅದನ್ನು ಕೂಡ ರಿವ್ಯೂ ಕೂಡ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದ್ಸಲ ಡಿಜಿಟಲಲ್ಲಿ ನೋಡೋಣ, ಕಡಿಮೆಗೆ ಸಿಗ್ಬೋದು ಅಂತ ಅಂದ್ಕೊಂಡು ನೋಡೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಚೇಂಜ್ ಇತ್ತು ಫುಲ್ಲು. ಗ್ರೈಂಡರೂ ಅಷ್ಟೇ ತುಂಬ ಸ್ಟಾಕ್ ಎಲ್ಲ ಖಾಲಿಯಾಗಿದೆ. ರೆಡ್ ಕಲರ್ ಒಂದೇ ಇರೋದು ಅಂದರು. ನಂಗೆ ರೆಡ್ ಕಲರ್ ಮೊದಲೇ ಇಷ್ಟ ಇಲ್ಲ. ಸೊ ಹಾಗಾಗಿ ಬ್ಲ್ಯಾಕ್ ಕಲರಲ್ಲಿ ಕೇಳಿದೆ, ಬ್ಲ್ಯಾಕ್ ಕಲರ್ ಡೆಮೋಗೆ ಇಟ್ಟಿದ್ವಿ, ಬಟ್ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಇರೋದೇ ಒಂದೇ ಪೀಸು ರೆಡ್ ಕಲರ್ ಅಂತ ಹೇಳಿದ್ರು. ನನಗದು ಇಷ್ಟ ಆಗಲಿಲ್ಲ ರೆಡ್ ಕಲರು. ಮತ್ತು ಅದು ಅಲ್ಲದೆ 3000 ರೂಪಾಯಿಗೆ ಬರೀ ಇವಾಗ ಏನು ನೋಡ್ತೀರಾ ಇದೊಂದು ಜಾರ ಇನ್ನೊಂದು ಜಾರ ಕೊಟ್ಟಿದ್ದಾರೆ, 3 ಜಾರ ಇರೋದು. ಸೊ ಅದಕ್ಕಿಂತ ಆನ್ಲೈನಲ್ಲಿ ತೊಗೊಂಡ್ರೆ ಬೆಟರ್ ಅಂದ್ಕೊಂಡೆ. ಅಷ್ಟರೊಳಗೆ ಅವರು ಡಿಜಿಟಲಲ್ಲೇ ಒಂದು ಅಪ್ಲಿಕೇಶನ್ ಬರುತ್ತೆ, ರಿಲಯನ್ಸ್ ಡಿಜಿಟಲ್ ಅಂತ. ಸೊ ಅದನ್ನು ಚೆಕ್ ಮಾಡಿ ಅದರಲ್ಲಿ ಸ್ಟಾಕ್ ಇದ್ದರೆ ನೀವು ಅದರಲ್ಲಿ ಬುಕ್ ಮಾಡ್ಕೊಳ್ಳಿ, ಒಂದು 2-3 ದಿನದಲ್ಲಿ ಬರುತ್ತೆ ಅಂದರು. ಸೊ ಅದೇ ಬೆಟರ್ ಅಂದ್ಕೊಂಡು ಬೇಡ ಅಂದ್ವಿ ಇದನ್ನು. ಯಾಕಂದರೆ 3000 ರೂಪಾಯಿ ಕೊಟ್ಟು ಇದು 3 ಜಾರ ತೊಗೊಳೋದಕ್ಕಿಂತ 3500 ರೂಪಾಯಿ ಕೊಟ್ಟರೆ 5 ಜಾರ ಬರುತ್ತಲ್ಲ. ಸೊ ಹಾಗಾಗಿ ಅದೇ ಬೆಟರ್ ಅನ್ನಿಸ್ತು. ಬೇರೆ ಜ್ಯೂಸ್ ಗ್ರೈಂಡರ್ಗಳಿದೆ, ಮಿಕ್ಸರ್ ಗ್ರೈಂಡರು, ಬಟ್ ಅದು ಒಂಥರ ಮಿಕ್ಸಿ ಥರ ಬರುತ್ತೆ ಅಂದರು. ಸೊ ಅದು ನನಗೆ ಇಷ್ಟ ಆಗಿಲ್ಲ, ಯಾಕಂದರೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಮಿಕ್ಸಿ ಇದೆ ಪ್ರೆಸ್ಟೀಜ್ದು. ಸೊ ನಾನು ತುಂಬ ವರ್ಷ ಆಯಿತು ನಾನು ತೊಗೊಂಡೆ, ಒಂದು 6 ವರ್ಷದ ಮೇಲಾಯಿತು ತೊಗೊಂಡು. ಸೊ ಅವಾಗಿಂದನೂ ಏನೂ ಆಗಿಲ್ಲ, ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಆ ಥರದ್ದು ಬೇಡ, ಜ್ಯೂಸ್ ಮಿಕ್ಸರ್ ಗ್ರೈಂಡರೇ ತೊಗೋಬೇಕು ಅಂತ ಬೇಡ ಅಂದ್ಕೊಂಡು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡೆ ನಾನು. ಅದು ಬಂದಮೇಲೆ ತೋರಿಸ್ತೀನಿ, ಇನ್ನೊಂದು 4-5 ದಿನದಲ್ಲಿ ಬರುತ್ತೆ. ಅಲ್ಲಿಂದ ಇದು ಮಾಡ್ಕೊಳ್ಳಿ, ಮನೆಗೆ ಬರುತ್ತೆ ಸ್ಟಾಕ್ ಆಗಿ ಮಾಡ್ಕೊಳ್ಳಿ, ಮನೆಗೆ ಡೆಲಿವರಿ ಬರುತ್ತೆ, ಅಲ್ಲೇ ಇದು ಮಾಡ್ಕೊಳ್ಳಿ. ಒಂದು 2 ದಿನ ಟೈಮ್ ತಗೋಬೋದು, ಮನೆಗೆ ಬರ್ಬೋದು. ಬಾ ಅಲ್ಲಿ ಕೆಳಗಿಲ್ಲ ಅಂದರೆ ಅದರಲ್ಲೇ ಬುಕ್ ಮಾಡ್ಕೊಳ್ಳೋಣ. ಅದೇ ವೆಬ್ಸೈಟ್ ಅಂತಂದ್ರೆ ಅದೇ ವೆಬ್ಸೈಟ್ ಡಿಜಿಟಲ್ ವೆಬ್ಸೈಟೇ. ಇಲ್ಲ ನಮ್ಮ ಹತ್ರ ಸ್ಟಾಕ್ ಇತ್ತು ಅಂದರೆ ಅಲ್ಲಿಂದ ಬುಕ್ ಮಾಡಿಬಿಟ್ಟು ಇಲ್ಲಿಂದಲೇ ಕೊಡ್ತಿದ್ದವು. ಸ್ಟಾಕ್ ಇಲ್ಲ ನಮ್ಮ ಹತ್ರ. ಒಂದು 2 ದಿನ 3 ದಿನ ಟೈಮ್ ತಗೊಂಡು ಮನೆಗೆ ತಗೊಳ್ತಾರೆ. ಏನಾದರೂ ಬೇಕಾಯಮ್ಮ ಎಂತಂತ ಹೇಳು. ನಮ್ಗೆ ಗ್ಯಾಸ್ ಸ್ಟವ್ ಇಲ್ಲ ಅಂತೀರ, ಒಂದು ಗ್ಯಾಸ್ ಸ್ಟವ್ನಾದ್ರೂ ತಗೋಬೋಲಿ. ನೋಡಿ ಇದು ನನ್ನ ಕೆಟಲ್ ಹೇಳಿದ್ದು, ಅದನ್ನು ಒಳ್ಳೆ ಬೇಕಾಗಿರೋದು ಸಿಗಲಿಲ್ಲ. ಇದೆಲ್ಲ ಏನೋ ವಂಡರ್ ಶೆಫ್ ಚೆನ್ನಾಗಿರೋದೇ ಕಂಪ್ನಿ ಅನ್ಸುತ್ತಲ್ವಾ.
ಗ್ರೈಂಡರು. ಇದು ಬ್ರೆಡ್ ಟೋಸ್ಟರ್ ತಾನೇ. ಇದು ಹೆಂಗೆ ಮಾಡೋದೇವ? ಇಲ್ಲಿ ಎರಡು ಇದಾಕ್ಬಿಟ್ಟು ಅಲ್ಲಿ ಕರೆಂಟ್ ಹಾಕಿಲ್ಲ, ಹಿಂಗೆ ಹಾಕಿದ್ರೆ ಟೋಸ್ಟ್ ಆದ್ಮೇಲೆ ಮೇಲೆ ಬರುತ್ತೆ. ನಾನು ಯಾವಾಗಲೇ ರಿಲಯನ್ಸ್ ಡಿಜಿಟಲಲ್ಲಿ ಬಂದ್ರೂ ನಾನು ಏನಾದ್ರೂ ತೊಗೊಳಕ್ಕೆ ಬಂದರೆ ಅದು ಒಂದೂ ಇಲ್ಲ ಪ್ರಾಡಕ್ಟ್ ಇರಲ್ಲ, ಇಲ್ಲಾಂದರೆ ನಮಗೆ ಇಷ್ಟ ಆಗಿರೋದು ಸಿಗಲ್ಲ. ತುಂಬ ಬೇಜಾರಾಗುತ್ತೆ ನನಗೆ ಯಾವಾಗ ಬಂದ್ರೂ ಬರೀ ಕೈಲೇ ಹೋಗ್ಬೇಕಲ್ಲ ಅಂತ. ನಾನು ರಿಲಯನ್ಸ್ ಡಿಜಿಟಲಲ್ಲಿ ತೊಗೊಂಡಿದ್ದು 1-2 ಐಟಮ್ಸ್ ಅನ್ಕೋತೀನಿ. ಅದು ಒಂದು ಮಿಕ್ಸಿ, ಇನ್ನೊಂದು ಫ್ಯಾನ್ ತೊಗೊಂಡಿದ್ವಿ. ಅದನ್ನು ಬಿಟ್ಟರೆ ಅವಾಗಿಂದ ಏನೂ ತೊಗೊಂಡೇ ಇಲ್ಲ. ಒಂಥರ ಬೇಜಾರಾಯಿತು ನನಗೆ, ನಾವೇನೋ ತೊಗೊಳಕ್ಕೆ ಬಂದು ಇನ್ನೇನೋ ತೊಗೊಳಂಗೆ ಆಗುತ್ತೆ ಅಂದ್ಬಿಟ್ಟು. ನೆಕ್ಸ್ಟ್ ಹಾಗೆ ಗೀಝರ್ ನೋಡೋಣ ಬಾ ಅಂತಂದ್ಲು ನಮ್ಮ ಗೀಝರ್ನಾದ್ರೂ ನೋಡೋಣ, ಅದೇನಾದ್ರೂ ಇಷ್ಟ ಆದರೆ ತೊಗೊಳ್ಳೋಣ, EMI ಹಾಕ್ಸ್ಕೊಳ್ಳೋಣ ಅಂತ. ಯಾಕಂದರೆ ಕ್ಯಾಶ್ ದುಡ್ಡು ಕೊಟ್ಟು ತೊಗೊಳಕ್ಕೆ 10,000 ರೂಪಾಯಿ ಆದರೂ ಬೇಕಾಗುತ್ತೆ. EMI ಅಂತಂದರೆ ನಮ್ಮದು ಬಜಾಜ್ ಕಾರ್ಡ್ ಇದೆಯಲ್ಲ, ಆರಾಮಲ್ಲಿ EMI ತೊಗೋಬೋದು. ಇನ್ನು ಮಂತ್ಲಿಗೆ 1,000 ರೂಪಾಯಿ ಅಥವಾ 2,000 ರೂಪಾಯಿ ಬರ್ಬೋದು. ಸೊ ಅದು ನಮಗೆ ಈಸಿ, ಯಾಕಂದರೆ ಹೌಸ್ ವೈಫ್ ಅಂತಂದರೆ ಒಂದು ಸ್ವಲ್ಪ ಈಸಿಯಾಗಿರೋದನ್ನೇ ಥಿಂಕ್ ಮಾಡ್ಬೇಕು ಅನಿಸುತ್ತೆ. 10,000 ರೂಪಾಯಿ ಒಟ್ಟಿಗೆ ಕೊಟ್ಟು ತೊಗೊಳೋದೇನು ಕಷ್ಟ ಏನಲ್ಲ. ಬಟ್ ಬೇರೆ ಬೇರೆ ನಾವು ಪ್ಲ್ಯಾನ್ನೆಲ್ಲ ಮಾಡ್ಕೊಂಡಿರ್ತೀವಲ್ಲ, ಸೊ ಆವಾಗ ನಾವು ಒಟ್ಟಿಗೆ ಅಮೌಂಟ್ ಕೊಟ್ಟು ಏನಾದ್ರೂ ಒಂದು ವಸ್ತು ತೊಗೊಂಡ್ರೆ ಬೇರೆ ಪ್ಲ್ಯಾನ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು EMI ಹಾಕಿಸ್ಕೊಂಡ್ರೆ ಅದು ಕಟ್ಟದಂಗೂ ಅನಿಸಲ್ವಲ್ಲ. ಸೊ ಅದು ನನ್ನ ಒಂದು ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ EMI ಕೇಳೋಣ ಅಂತ ಹೋದ್ವಿ. ಅವರೂ ಕೂಡ ಎಲ್ಲದ್ರ ಬಗ್ಗೆ ಫುಲ್ಲು ಇನ್ಫಾರ್ಮೇಷನ್ ಕೊಟ್ಟರು. ಅಷ್ಟರಲ್ಲಿ ನನ್ನ ಫೇವ್ರೆಟ್ ಫ್ರಿಡ್ಜ್ ನೋಡಿದೆ ನಾನು. ಸೊ ಡಬಲ್ ಡೋರ್ದು ನಾನು ತುಂಬ ಅಂದರೆ ತುಂಬ ಡ್ರೀಮ್ ಇಟ್ಕೊಂಡಿದ್ದೀನಿ ಆ ಥರದ್ದೊಂದು ಫ್ರಿಡ್ಜ್ ತೊಗೋಬೇಕು ಅಂತ. ಬಟ್ ಈ ನಮ್ಮ ಮನೆಗಳಂತವಕ್ಕೆ ಅದು ಸೆಟ್ ಆಗಲ್ಲ. ಸೊ ಸ್ವಂತ ಮನೆ ಆಗಬೇಕು, ಇಲ್ಲಾಂದರೆ ಲೀಸ್ಗೆ ಹಾಕ್ಸ್ಕೋಬೇಕು. ಸೊ ಅಲ್ಲಿವರೆಗೂ ನನ್ನ ಹತ್ರ ಇರುವಂಥ ಸ್ಯಾಮ್ಸಂಗ್ ಫ್ರಿಡ್ಜನ್ನೇ ಯೂಸ್ ಮಾಡ್ತೀನಿ. ಬಟ್ ಒಂದಲ್ಲ ಒಂದಿನ ಅದನ್ನು ತೊಗೊಳ್ತೀನಿ. ಅದನ್ನು ಗ್ಯಾಸ್ ಗೀಸರ್ ಬೇಡ, ಎಲೆಕ್ಟ್ರಿಕ್ ಗೀಸರ್ ಇದೆ. ಗ್ಯಾಸ್ ಗೀಸರ್ ಮಾಡ್ಕೊಂಡು ಹಾಕ್ಸ್ಕೊಂಡು ಕಂಪ್ಲೀಟ್ಗಳು ಜಾಸ್ತಿ ಮಾಡಿದ್ವಿ. ಸರ್ ಅದು ನೀರು ಶವರ್ ಆನ್ ಮಾಡಿದಾಗೆಲ್ಲ ಕರೆಂಟ್ ಪಾಸ್ ಆಗುತ್ತೆ ಅಂತಾರಲ್ಲ, ಆ ಥರ ಏನು ಪ್ರಾಬ್ಲಮ್ ಬರಲ್ವಾ? ಕರೆಂಟ್ ಪಾಸ್ ಗೀಸರ್ ಹತ್ರ ಏನು ಆಗಲ್ಲ. ಏನಂತಂದರೆ ಬ್ರ್ಯಾಂಡೆಡ್ ಈಗ ಆಲ್ರೆಡಿ ಗೀಸರ್ ಯೂಸ್ ಮಾಡ್ತಾ ಇದ್ದೀರಾ? ಯಾವ್ದು ಇಲ್ಲ ನಾವು ಯೂಸ್ ನ್ಯೂಸ್ ನೋಡಿನೇ ಭಯ ಆಗ್ಬಿಡುತ್ತೆ, ಅದಕ್ಕೆ ಕೇಳಿ. ಆ ಥರ ಗ್ಯಾಸ್ ಗೀಸರ್ ಮಾತ್ರ ಕಂಪ್ಲೀಟ್ ಬರೋದು, ಎಲೆಕ್ಟ್ರಿಕ್ ಗೀಸರ್ ಕಂಪ್ಲೀಟ್ ಬರೋದು. ಏನಂತಂದರೆ ಆಲ್ರೆಡಿ ಗೀಸರ್ ಪ್ಯಾಂಕಲ್ಲಿ ಆಯ್ತಾ, ಎಲ್ಲ ಇದೆ. ಔಟ್ಲೆಟ್ ಇನ್ಲೆಟ್ ಪೈಪರ್ ಆಯ್ತಾ, ಕಲೆಕ್ಷನ್ಸ್ ಬರುತ್ತಲ್ಲ ಆಯ್ತಲ್ಲ. ಇವಾಗ ಗ್ರೌಂಡ್ ಫ್ಲೋರ್ ಇದ್ರೆ ಸೆಕೆಂಡ್ ಥರ್ಡ್ ಅಂತ ಬರುತ್ತೆ. ಥರ್ಡ್ ಫ್ಲೋರ್ ಅಂತಂದಾಗ ವಾಟರ್ ಫ್ರೇಸರ್ ಕಮ್ಮಿ ಇರುತ್ತೆ. ಗ್ರೌಂಡ್ ಫ್ಲೋರ್ ಅಂದಾಗ ಫ್ರೇಸಸ್ ಫಸ್ಟು ಗ್ರೌಂಡ್ ಅಂತಂದಾಗ ವಾಟರ್ ಫ್ರೇಸರ್ ಜಾಸ್ತಿ ಇರುತ್ತೆ. ಸುಮ್ಮನೆ ಥರ್ಡ್ ಫ್ಲೋರ್ ತಗೊಂಡೋದಾಗ ವಾಟರ್ ಫ್ರೇಸರ್ ಕಮ್ಮಿ ಇತ್ತು ಅಂದಾಗ ಕಾಯಿಲ್ ಬೇಗ ಆಗುತ್ತೆ. ಸ್ವಲ್ಪ ಸುಮ್ಮನೆ ತಗೊಂಡೋದ್ರೂ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮದು ಗ್ರೌಂಡು, ಇವ್ರದ್ದು ಸೆಕೆಂಡ್. ಅದ್ರೊಂದು ಬಿಲ್ಡಿಂಗ್ ಏನಾಯ್ತಾ ಇಲ್ಲ, ಅಲ್ಲಿ ಓಕೆ ವಾಟರ್ ಫ್ರೇಸರ್ ಇತ್ತು ಅಂತಂದರೆ ಇದು ಓಕೆ. ಅಲ್ಲಿ ವಾಟರ್ ಸ್ಪೀಡಾಗಿ ಬರುತ್ತಾ ನೋಡಿ. ಇದರಲ್ಲಿ ಏನಂತಂದ್ರೆ ಬಜಾಜಲ್ಲಿ ಇಂಪ್ರೂವ್ ಮಾಡೋದು ಬರುತ್ತೆ. ಆ ಮಾಡೋರು ಈ ಮಾಡೋರಿಗೆ ಏನು ಡಿಫ್ರೆನ್ಸ್ ಅಂತಂದರೆ ಟ್ಯಾಂಕ್ 5 ವರ್ಷ ಬರುತ್ತೆ, ಟ್ಯಾಂಕ್ 10 ವರ್ಷ ವಾರಂಟಿ ಬರುತ್ತೆ. ಈಗ ಕಾಯಿಲ್ ಇದ್ರಲ್ಲಿ 2 ವರ್ಷ ಬಂದ್ರೆ 3 ವರ್ಷ ಬರುತ್ತೆ. ಎರಡು ಕೂಡ ಪ್ರಾಡಕ್ಟ್ 2 ವರ್ಷ ಸೇಮ್ ಬರುತ್ತೆ. ಅದರಲ್ಲಿ ಏನಂತ ಎರಡು ಕೂಡ ಕಾಪರ್ ಕಾಯಿ ಬರುತ್ತೆ, ಎರಡು ಕೂಡ ಟೈಟಮ್ ಗ್ಲಾಸ್ ಕೋಟಿಂಗ್ ಬರುತ್ತೆ. ಇನ್ನೊಂದು ಎರಡು ಕೂಡ ಬಜಾಜ್ ಅಂದರೆ ವ್ಯಾರಂಟಿ ಮಾತ್ರ ಡಿಫ್ರೆನ್ಸ್, ಎಲ್ಲ ಮಿಕ್ಕಿದ ಕ್ವಾಲಿಟಿನೂ ಸೇಮ್ ಬರುತ್ತೆ. ಎಷ್ಟು ಲೀಟರು? ನೋಡಿ ಇದು 15 ಲೀಟ್ರು, ಅದು 15 ಲೀಟ್ರೆ. ಇದರಲ್ಲಿ 25 ಲೀಟ್ರ್ ಬೇಕು. ಎಷ್ಟು ಇರುತ್ತೆ ಮನೇಲಿ? ಇಬ್ಬರೇ ಸರ್, ಇಬ್ಬರೇನಾಗಿರೋದು 15 ಲೀಟ್ರ್ ಸಾಕು. ಅದ್ರಲ್ಲಿ 15 ಲೀಟ್ರ್ ಹೋಗ್ತೀನಿ ಅಂತಂದರೆ 9,000 ಬೀಳುತ್ತೆ. ಇದರಲ್ಲಿ 15 ಲೀಟ್ರ್ ಹೋಗ್ತೀನಿ ಅಂದರೆ 7,000. ಮಂಜು ಫೋಟೋ ಕಳಿಸಿದಾಳ, ಆಯ್ತಾ ನೋಡಿ ಚೆಕ್ ಮಾಡಿ. ಫ್ರೀ ಇನ್ಸ್ಟಲೇಷನ್ ಇರುತ್ತೆ, ಅದಕ್ಕೇನೆ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಕಂಪ್ನಿಯವರೇ ಬಂದು ಫಿಟ್ ಮಾಡ್ಕೊಂಡು ಹೋಗ್ತಾರೆ. ಗೀಝರ್ ಕೂಡ ಬಜಾಜಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸೊ ಅಲ್ಲಿಂದ ನಾವು EMI ಕೇಳೋಣ ಅಂತ ಹೋದ್ವಿ. ಸೊ ಅವರು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎರಡೂ ಕೇಳಿದ್ರು. ಸೊ ಏನೂ ತೊಗೊಂಡು ಹೋಗಿರಲಿಲ್ಲ, ಬರೀ ಜಸ್ಟ್ ನಮ್ಮ ಹತ್ರ ಫೋಟೋ ಒಂದಿತ್ತು, ಬಟ್ ಅದು ಲಾಗಿನ್ನೂ ಆಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಬರೋಣ ಅಂತ ಅಂದ್ಬಿಟ್ಟು ಇಬ್ಬರೂ ಕೂಡ ಬಂದ್ವಿ. ಇಬ್ಬರದೂ ಕೂಡ ಒಂದೇ ಐಡಿಲಿ ತೊಗೊಳ್ಳೋಣ, ಇಬ್ಬರೂ EMIನ ಮಂತ್ಲಿ ಡಿವೈಡಲ್ಲಿ ಕಟ್ಕೋಬೋದು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸದ್ಯದಲ್ಲೇ ಅದೊಂದು ಗೀಝರ್ ಕೂಡ ತೊಗೊಳ್ಳೋ ಪ್ಲ್ಯಾನ್ ಇದೆ. ನೋಡೋಣ, ಇನ್ನೊಂದು 2 ದಿನದಲ್ಲಿ ಅದನ್ನು ತೊಗೋಬೇಕು. ಸೊ ಅದೊಂದು ಕೆಲಸ ಮುಗೀತು. ಅದೊಂದು ತುಂಬ ದಿನದಿಂದ ಅನ್ಕೋತಿದ್ದೆ ಗೀಝರ್ ತೊಗೊಳ್ಳೋಣ ಅಂತ, ಬಟ್ ತೊಗೊಳ್ಳೋಕ್ಕೆ ಆಗಿರಲಿಲ್ಲ. ಬಟ್ ಫೈನಲಿ ಅದೊಂದು ತೊಗೊಳ್ಳೋಣ ಅಂತ ಫಿಕ್ಸ್ ಆದ್ವಿ. ಮತ್ತು ಹಾಗೆ ಕೆಳಗಡೆ ಬಂದ್ವಿ, ಅಲ್ಲೂ ಕೂಡ ಅದೇ ಥರದ್ದು ಸೇಮ್ ಮಿಕ್ಸಿ ಇತ್ತು. ಸೊ 2,499 ಇತ್ತು, ಅದಕ್ಕೆ 2 ಜಾರ ಇತ್ತು. ನಾನು ಆಲ್ರೆಡಿ ಅಲ್ಲೇ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡೆ, ಸೊ ಹಾಗಾಗಿ ತೊಗೊಳ್ಳಿಲ್ಲ ಅದನ್ನೇನು. ನೆಕ್ಸ್ಟ್ ಇಲ್ಲಿ 1-2 ಗ್ಲಾಸ್ಗಳು ಬೇಕಿತ್ತು ನನಗೆ, ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಇದನ್ನು ಬೈ 1 get 1 ಅಮ್ಮ.
ಆನಿಯನ್ ಮಾಡಕ್ಕೆ ಬರುತ್ತಾ? ಸ್ವಂತ ಅಂತೆ. ಹ್ಞೂ ಇಲ್ಲೂ ಕೂಡ ಶಾಪಿಂಗ್ ಮುಗಿಸ್ಕೊಂಡ್ವಿ, ನಾನು ನನ್ನ ತಂಗಿ ಇಬ್ಬರೂ. ಇದೆಲ್ಲ ನನಗೆ ಒಂದು ಮೆಮೊರಿ, ಯಾಕಂದರೆ ಇದೆಲ್ಲ ನಾನು ಕೆಲಸ ಮಾಡಿದ್ದಂಥ ಪ್ಲೇಸ್. ಸೊ ಹಾಗಾಗಿ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಆಚೆ ಬಂದ್ವಿ. ಆಚೆ ಬರ್ತಾ ಹಾಗೆ ಸ್ವೀಟ್ ಕಾರ್ನ್ ನೋಡಿದ್ವಿ. ಒಂದು ಸ್ವೀಟ್ ಕಾರ್ನ್ ತೊಗೊಂಡು ತಿನ್ಕೊಳ್ತಾ ಹೋಗೋಣ ಆರಾಮ್ಸೆ ಅಂತ ಅಂದ್ಕೊಂಡು, ಚಿಕ್ಕವಳ ಜೊತೆಲಿ ಪಾನಿಪುರಿ ತಿಂದಿದ್ದೆ, ದೊಡ್ಡವಳ ಜೊತೆಲಿ ಸ್ವೀಟ್ ಕಾರ್ನ್ ತಿಂತಾಯಿದ್ದೀನಿ. ಸೊ ಅಲ್ಲಿಂದ ಮನೆ ಕಡೆ ಹೊರಟ್ವಿ. ನಾನು ತೊಗೊಂಡಿದ್ದು ಇದೆ, 2 ಗ್ಲಾಸ್ ತೊಗೊಂಡೆ. 2 ಗ್ಲಾಸ್ ನನಗೆ 69 ರೂಪಾಯಿ ಹಾಕಿದ್ರು. ಒಂದು ಗ್ಲಾಸು ನನಗೆ 33 ರೂಪಾಯಿ ಏನೋ ಬಿತ್ತು. ಸೊ 50% ಆಫರ್ ಇತ್ತು. ಸೊ ಹಾಗಾಗಿ ಇದೆರಡು ಗ್ಲಾಸ್ ತೊಗೊಂಡೆ. ಗ್ಲಾಸಿಂದು 2 ಗ್ಲಾಸ್ಗಳು ತೊಗೊಂಡೆ. ಅದು ಬೈ 1 ಗೆಟ್ 1 ಇತ್ತು. 200 ರುಪೀಸ್ಗೆ 2 ತೊಗೊಂಡೆ ನಾನು. ಹಾಗೆ ಒಂದು ಸ್ಟ್ರೈನರ್ ಕೂಡ ತೊಗೊಂಡೆ. ಸೊ ಇದಿಷ್ಟೇ ನಾನು ರಿಲಯನ್ಸಲ್ಲಿ ತೊಗೊಂಡಿದ್ದು. ಟೋಟಲ್ಲು 1600 ರೂಪಾಯಿ ಶಾಪಿಂಗ್ ಆಯಿತು. ಹಾಗೆ ಮಿಕ್ಸರ್ ಗ್ರೈಂಡರ್ದು 3500. ಸೊ ಇದಿಷ್ಟು ಇವತ್ತಿನ ನನ್ನ ಶಾಪಿಂಗ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮಿಕ್ಸರ್ ಗ್ರೈಂಡರ್ ಬಂದಮೇಲೆ ಅದರ ರಿವ್ಯೂ ಕೂಡ ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಜೊತೆಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.